ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಅದೊಂದು ಹಳ್ಳಿ ಇತ್ತು. ಆ ಹಳ್ಳಿಯ ಮನೆಗಳಿಗೆ ಹೋಗುವ ಹಾದಿಯ ನಡುವೆ ಒಂದು ಹಳೆಯ ಬೃಹತ್ ಮರವಿತ್ತು. ಆ ಹಳ್ಳಿಯ ಜನರು ಅದನ್ನು ಹುಟ್ಟಿನ ಗಿಡ ಎಂದು ಕರೆಯುತ್ತಿದ್ದರು. ಆ ಮರ ಯಾವಾಗ ಹುಟ್ಟಿಕೊಂಡಿತು ಎಂದು ಯಾರಿಗೂ ತಿಳಿದಿರಲಿಲ್ಲ. ಹಾಗಾಗಿ ಆ ಮರದ ಬಗ್ಗೆ ಜನರು ಹಲವು ರೀತಿಯಲ್ಲಿ ಮಾತನಾಡುತ್ತಿದ್ದರು ಹಾಗೂ ಅದರ ಬಳಿ ಹೋಗಲು ಜನರು ಭಯಪಡುತ್ತಿದ್ದರು. ಆ ಹಳ್ಳಿಯ ಜನರು ಹೇಳುವ ಪ್ರಕಾರ ರಾತ್ರಿ ಯಾರಾದರೂ ಆ ಮರದ ಬಳಿ ಹೋದರೆ ಅವರನ್ನು ಯಾವುದೋ ಅದೃಶ್ಯ ಶಕ್ತಿ ಕಾಡಿ ವಿಚಿತ್ರ ರೀತಿಯಲ್ಲಿ ಸಾಯಿಸುತ್ತದೆ. ಆ ಕಾರಣದಿಂದ ಹಳ್ಳಿಯ ಜನರು ಆ ಮರದ ಬಳಿ ಹಾದು ಹೋಗುವಾಗ ಹಿಂತಿರುಗಿ ನೋಡಲು ಸಹ ಭಯಪಡುತ್ತಿದ್ದರು. ಹೀಗಿರಬೇಕಾದರೆ ಒಂದು ದಿನ ರವಿ ಎಂಬ ಯುವಕ ತನ್ನ ರಜಾದಿನಗಳನ್ನು ಆಸ್ವಾದಿಸಲೆಂದು ಅಜ್ಜನ ಮನೆಗೆ ಬಂದಿದ್ದ. ಅವನು ಆ ಹಳ್ಳಿಯಿಂದ ದೂರವಿದ್ದ ಮತ್ತೊಂದು ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಆವತ್ತು ರಾತ್ರಿ ಅಜ್ಜ ಆ ಮರದ ಬಗ್ಗೆ ಹೇಳಿದಾಗ ರವಿಗೆ ತುಂಬಾ ಕುತೂಹಲ ಉಂಟಾಯಿತು. ನೀವು ಯಾಕೆ ಇಷ್ಟು ಹೆದರುತ್ತಿದ್ದೀರಾ? ನಾನು ಆ ಮರದ ಬಳಿ ಹೋಗಿ ಭಯಪಡುವಂತಹದ್ದೇನೂ ಇಲ್ಲ ಎಂಬುದನ್ನು ಸಾಬೀತುಪಡಿಸುವೆ ಎಂದು ಅವನು ಗಟ್ಟಿಯಾಗಿ ಹೇಳಿದ. ಅಜ್ಜ ಎಷ್ಟೇ ಬೇಡವೆಂದರೂ ಕೇಳದ ರವಿ ಆ ನಸುಕಿನ ರಾತ್ರಿ 10 ಗಂಟೆಗೆ ಎಲ್ಲರೂ ನಿದ್ರೆಗೆ ಜಾರಿದಾಗ ಆ ಮರದ ಬಳಿಗೆ ಹೋಗುವ ನಿರ್ಧಾರವನ್ನು ಕೈಗೊಂಡ. ಆಕಾಶದಲ್ಲಿ ಗಾಳಿ ಅವನನ್ನು ಹಿಮ್ಮೆಟ್ಟಿಸುವಂತೆ ಬೀಸುತ್ತಿತ್ತು. ಸುತ್ತಲೂ ಮೋಡಗಳು ಕವಿದಿದ್ದವು. ಆ ಸಮಯ ಸುತ್ತಮುತ್ತ ಶಬ್ದ ಮಾಡದೆ ನಿಶ್ಶಬ್ದತೆಯಿಂದ ರವಿ ಆ ಮರದ ಬಳಿಗೆ ಬಂದ. ಅವನು ಆ ಮರದ ಹತ್ತಿರ ತಲುಪುತ್ತಿದ್ದಂತೆ ಆ ಮರದ ಎಲೆಗಳು ಅಲುಗಾಡಲು ಶುರುವಾದವು. ಅದನ್ನು ಕಂಡು ಆತನ ಹೃದಯ ಬಡಿತ ಹೆಚ್ಚಾಯಿತು. ಆದರೂ ಧೈರ್ಯಗುಂದದ ರವಿ ಆ ಮರದ ಬಳಿ ಹೋಗುತ್ತಿದ್ದಂತೆ ಯಾವುದೋ ಅಶರೀರಿಕವಾದಂತಹ ಧ್ವನಿಯೊಂದು ಕೇಳಿಸಿತು. ಆ ಕ್ಷಣ ಅತಿಯಾಗಿ ಭಯಗೊಂಡ ರವಿ ಅಲ್ಲಿಂದ ಓಡಿ ಹೋಗಲು ಯತ್ನಿಸಿದ. ಆಗ ಆಕಸ್ಮಿಕವಾಗಿ ಆ ಮರದ ಪಕ್ಕದಲ್ಲಿ ಇದ್ದ ಹಾಳಾದ ಒಂದು ಬಾವಿಗೆ ಬಿದ್ದು ಬಿಡುತ್ತಾನೆ. ಬಿದ್ದ ಅರೆಕ್ಷಣ ಚಡಪಡಿಸುತ್ತಿದ್ದ ರವಿ ಮೇಲೆ ಏಳಲು ಪ್ರಯತ್ನಿಸುತ್ತಾನೆ. ಆದರೆ ಯಾವುದೋ ಅದೃಶ್ಯ ಶಕ್ತಿ ಆತನನ್ನು ಬಿಗಿಯಾಗಿ ಹಿಡಿದುಕೊಂಡಂತೆ ಆಗುತ್ತದೆ. ಅದೆಷ್ಟೇ ಪ್ರಯತ್ನಿಸಿದರೂ ರವಿಗೆ ಆ ಬಾವಿಯಿಂದ ಮೇಲೆದ್ದು ಅಲ್ಲಿಂದ ಓಡಿ ಹೋಗಲು ಸಾಧ್ಯವಾಗದೆ ಅದೇ ಬಾವಿಯಲ್ಲಿ ನಿಗೂಢವಾಗಿ ಸಾವನ್ನಪ್ಪುತ್ತಾನೆ. ನಂತರ ಆ ಹಳ್ಳಿಯ ಜನರು ನಂಬುತ್ತಿದ್ದ ಆ ಹಳೆಯ ಕಥೆಯಂತೆ ಅವನು ಕೂಡ ಯಾರಿಗೂ ತಿಳಿಯದೆ ಮಾಯವಾದ ಎಂದು ನಂಬತೊಡಗಿದರು. ಆ ರಾತ್ರಿ ರವಿ ನಿಗೂಢವಾಗಿ ಕಣ್ಮರೆಯಾದ. ಆದರೆ ಆ ಹಳ್ಳಿಯ ಜನರಿಗೆ ಮರುದಿನ ಮುಂಜಾನೆ ಅವನ ಚಪ್ಪಲಿ ಮಾತ್ರ ಮರದ ಬಳಿಯ ಬಾವಿಯ ಬಳಿ ದೊರೆಯುತ್ತದೆ.